ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಮಕ್ಕಂಡಿ ಹಲ್ವಾ ಅಂತ ಸುಲಭವಾಗಿ ರೆಡಿ ಮಾಡ್ಕೋಬೋದು. 1 ಕಪ್ಪು ಬಾಂಬೆ ರವಾಗೆ 2 ಕಪ್ಪು ಹಾಲು, ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ 5 ರಿಂದ 10 ನಿಮಿಷ ನೆನೆಲಿಕ್ಕೆ ಬಿಡಿ. ಇದು ನೆನೆಯಷ್ಟೊತ್ತಲ್ಲಿ ಒಂದು ಕಡಾಯಲ್ಲಿ ಅರ್ಧ ಕಪ್ಪಷ್ಟು ತುಪ್ಪ, ಅಂದರೆ ಒಂದು 200 ml ಅಷ್ಟು ತುಪ್ಪ ಹಾಕಿ, ತುಪ್ಪ ಕರಗಿದ ಮೇಲೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೇಕು. ನಿಮ್ಮ ಚಾಯ್ಸಲ್ಲಿ ಯಾವ ಡ್ರೈ ಫ್ರೂಟ್ಸ್ ಆದರೂ ಹಾಕೋಬೋದು. ನಾನಿಲ್ಲಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಕಿದ್ದೀನಿ. ಸ್ವೀಟಿಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಕರಗಿಸ್ಬೇಕು, ಅಂದರೆ ಕ್ಯಾರಮಲೈಸ್ ಆಗಬೇಕು. ನೀವು ಬೆಲ್ಲ ಕೂಡ ಬಳಸ್ಕೋಬೋದು. ಕ್ಯಾರಮಲೈಸ್ ಅಂದರೆ ಈ ಬೆಲ್ಲದ ಪಾಕದ ಕಲರ್ ಬರುತ್ತೆ, ಅಲ್ಲಿವರೆಗೂ ಇದನ್ನು ಕೈ ಆಡ್ತಾ ಇರಬೇಕು. ಅದು ಕ್ಯಾರಮಲೈಸ್ ಆದಮೇಲೆ ನೆನೆಸಿಟ್ಟಿರೋಂಥ ರವೆನ ಸೇರಿಸಿ ಒಂದು 5 ರಿಂದ 10 ನಿಮಿಷ ತಿರುಗಿಸ್ತಾ ಇರಬೇಕು. ನಾವು ಹಾಕಿರೋ ತುಪ್ಪ ಎಲ್ಲ ಮೇಲೆ ಜಿಣಗಕ್ಕೆ ಶುರುವಾಗುತ್ತೆ. ಆವಾಗ ಆಲ್ಮೋಸ್ಟ್ ಈ ಸ್ವೀಟ್ ರೆಸಿಪಿ ರೆಡಿಯಾಗಿದೆ ಅಂತ ಅರ್ಥ. ಇನ್ನೊಂದು 5 ನಿಮಿಷ ಎಕ್ಸ್ಟ್ರಾ ತಿರುಗಿಸ್ತಾ ಇದ್ದರೆ ಈ ಥರ ಉಪ್ಪಿಟ್ಟು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಥರ ಗಟ್ಟಿಯಾಗಿ ಬರುತ್ತೆ. ಇವಾಗ ಸ್ವೀಟು ರೆಡಿಯಾಗಿದೆ. ಎಷ್ಟು ಬೇಗ ಮಾಡ್ಕೋಬೋದು ಅಂದರೆ ನೆನೆಸ್ದಾಗ ನೀವು ಮಾಡ್ಕೊಂಡು ಈ ಸ್ವೀಟನ್ನ ತಿನ್ಬೋದು. ನಿಮಗೆಲ್ಲ ಈ ಸ್ವೀಟು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.